ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಬುಧವಾರ ಎಷ್ಟೋ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹಾಗೂ ರಾಹು ಎರಡು ಗ್ರಹಗಳ ಆ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಬುಧವಾರ ತುಂಬ ಸಹಾಯಕ್ಕೆ ಬರುತ್ತೆ. ಪ್ರಕೃತಿ ಮಾತೆಯಲ್ಲಿ ಅಗಾಧವಾದಂಥ ಶಕ್ತಿ ಅನ್ನೋದು ಇರೋದರಿಂದ ಬುಧವಾರ ಮಾಡುವಂಥ ಈ ಒಂದು ಕೆಲಸವನ್ನು, ಈ ಎಲೆಯನ್ನು ಸುಟ್ಟರೆ ಸಾಕು, ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಅನ್ನುವಂಥದ್ದು ನೆಲೆಸುತ್ತೆ. ಹಾಗೂ ನಾವು ಆ ಗ್ರಹ ದೋಷಗಳಿಂದ ಸ್ವಲ್ಪ ರಿಲೀಫ್ ಅನಿಸುತ್ತೆ, ಮುಕ್ತಿ ಸಿಗುತ್ತೆ. ಅದರಿಂದ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ. ಬುಧ ದೋಷ ಇದ್ದಾಗ, ಅಂದರೆ ಬುಧ ಗ್ರಹದ ದೋಷಗಳಿದ್ದಾಗ ಕೆಲಸ ಅನ್ನೋದು ಸಿಕ್ಕೋದಿಲ್ಲ. ಹಾಗೂ ವಾಕ್ಚಾತುರ್ಯ ಅನ್ನುವಂಥದ್ದು ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಕೆಲಸಗಳು, ನಾವು ಪ್ರೆಸೆಂಟೇಷನ್ನು, ಮಾತಾಡುವಂಥದ್ದು, ಹಾಗೆ ಕೆಲಸವನ್ನು ಗಿಟ್ಟಿಸಿಕೊಳ್ಳುವಂಥದ್ದು, ನಮ್ಮ ಬಿಸ್ನೆಸ್ಸನ್ನು ಇನ್ನಷ್ಟು ಉತ್ತಮವಾಗಿ ಪಡಿಸ್ಕೊಳ್ಳೋದಕ್ಕೆ, ನಮ್ಮ ಕೆಲಸದಲ್ಲಿ ಪ್ರಮೋಷನ್ ಸಿಗೋದಕ್ಕೆ ಇದು ಎಲ್ಲವೂ ಕೂಡ ಸಹಾಯ ಮಾಡುತ್ತೆ ಬುಧ ಗ್ರಹನ ಒಂದು ಅನುಗ್ರಹ ಇದ್ದಾಗ. ಅದಕ್ಕೆ ಬುಧವಾರದ ದಿನ ತಪ್ಪದೆ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಮುಖ್ಯವಾಗಿ ಸಾಕಷ್ಟು ಜನಕ್ಕೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ನಮಗೆ ಸಮಯ ಇರೋದಿಲ್ಲ ಅನ್ನುವಂಥವರು ಈ ಹೆಸರು ಕಾಳು ಇರುತ್ತೆ, ಅದನ್ನು ನೀವು ಒಂದಿನ ಮುಂಚೆನೇ ಓವರ್ ನೈಟು ಅದನ್ನು ನೀರಲ್ಲಿ ನೆನೆಸಿಟ್ಟು ಒಂದು ಹಿಡಿಯಷ್ಟು ಅಥವಾ ಒಂದು ಬೌಲಷ್ಟು ನಿಮ್ಮ ಶಕ್ತಿಯ ಅನುಸಾರ ಇದನ್ನು ಪಕ್ಷಿಗಳಿಗೆ ಆಫರ್ ಮಾಡಿದಾಗ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಸಮಸ್ಯೆಗಳು ಬಗೆಹರಿಯುತ್ತೆ. ಮುಖ್ಯವಾಗಿ ಮನೆ ಕಟ್ಟುವಂಥ ಯೋಚನೆಯಲ್ಲಿ ಇರ್ತಾರೆ ನೋಡಿ, ಸ್ವಂತ ಮನೆಯ ಭಾಗ್ಯ ಬೇಕು ಅನ್ನುವಂಥವರು ಈ ಕೆಲಸವನ್ನು ಮಾಡ್ತಾ ಇದ್ದರೆ, ಹೆಸರು ಕಾಳಿನ ಪರಿಹಾರ ಪಕ್ಷಿಗಳಿಗೆ ಆಫರ್ ಮಾಡ್ತಾ ಇದ್ದರೆ ನಿಮ್ಮ ಎಷ್ಟೇ ದೊಡ್ಡ ಕೋರಿಕೆ ಇದ್ದರೂ ಕೂಡ ನೆರವೇರುತ್ತೆ. ಮುಖ್ಯವಾಗಿ ಮನೆಗಳು ಸಿಗುತ್ತೆ. ಅಂದರೆ ಬಾಡಿಗೆ ಮನೆಯಲ್ಲಿ ತುಂಬ ತೊಂದರೆ ಪಡ್ತಾ ಇರುವಂಥವರು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸ್ವಂತ ಮನೆಯ ಯೋಗ ಕೂಡಿ ಬಂದು ಆ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಅನ್ನುವಂಥದ್ದು ಸದಾಕಾಲ ಇರುವಂತೆ ಭಗವಂತನು ನೋಡ್ತಾನೆ. ಹಾಗೂ ನಾವು ಎಷ್ಟೋ ಕೆಲಸಗಳಲ್ಲಿ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ಸರಾಗವಾಗಿ ಸಾಗಬೇಕು ಅಂತ ಬಯಸ್ತಾ ಇರ್ತೀವಿ. ಅಂತಹವರು ತಪ್ಪದೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಬುಧವಾರ ಗಣಪತಿಗೆ ತುಂಬ ಪ್ರೀತಿಕರವಾಗಿರುವಂಥ ದಿನ ಆಗಿರೋದ್ರಿಂದ ನೀವು ಗರಿಕೆಯ ಪರಿಹಾರ ಮಾಡ್ಕೊಳ್ಳಿ. ಅಂದರೆ ಗರಿಕೆಯನ್ನು ತಗೊಂಡು ಬಂದು ಗಣಪತಿಗೆ ಅರ್ಪಿಸಿ. ಓದ್ತಾ ಇರುವಂಥವರು, ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಟೆಂಡ್ ಮಾಡ್ತಾ ಇರುವಂಥವರು, ಹಾಗೂ ಎಷ್ಟೋ ಆ ಕೆಲಸಗಳಲ್ಲಿ ನಮಗೆ ಸರಾಗವಾಗಿ ನಡಿಬೇಕು, ವಿಘ್ನ ಬರದೇ ಇರಬೇಕು ಅನ್ನುವಂಥವರು ಗರಿಕೆಯನ್ನು ಇಟ್ಟು, ಅಥವಾ ಬಿಳಿ ಎಕ್ಕದ ಹೂವು ಬರುತ್ತೆ, ಆ ಹೂವನ್ನು ಮಾಲೆ ರೂಪದಲ್ಲಿ ಮಾಡಿ ಗಣಪತಿಗೆ ಅರ್ಪಿಸೋದ್ರಿಂದ ಈ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ಎಷ್ಟೋ ಜನಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ, ಕೆಲಸ ಆಗುತ್ತೆ ಅಂತ ಅಂದ್ಕೊಳ್ತಾರೆ, ಮತ್ತೆ ಅದು ಹಿಂದಕ್ಕೆ ಬೀಳ್ತಾನೆ ಇರುತ್ತೆ. ಈ ರೀತಿ ನಮಗೆ ಸದಾಕಾಲ ಆಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಮನಸ್ಸಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಇನ್ನೇನು ಆಗೋದಿಲ್ಲ ಬಿಡಿ, ನಮ್ಮ ಲೈಫಲ್ಲಿ ಸಕಾರಾತ್ಮಕವಾಗಿ ನಮಗೆ ಎಲ್ಲವೂ ಕಷ್ಟವೇ ಅಂತಂದ್ಬಿಟ್ಟು ನಾವು ಬೈಕೊಳ್ತಾ ಇರ್ತೀವಿ ನಮ್ಮನ್ನು. ಆ ಥರ ಆಗೋದಕ್ಕೆ ಕೆಲವೊಂದು ದೋಷಗಳು ಕೂಡ ಇರೋದ್ರಿಂದ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ದೋಷ ಮುಕ್ತರಾಗಬಹುದು, ಇಷ್ಟಾರ್ಥಗಳು ನೆರವೇರುತ್ತೆ. ಇದಕ್ಕೆ ಬೇಕಾಗಿರುವಂಥದ್ದು ಹಾಗೆ ಬುಧವಾರದ ಸಂಧ್ಯಾ ಸಮಯ ಅನ್ನುವಂಥದ್ದು ಪ್ರಕೃತಿಯಲ್ಲಿ ತುಂಬ ಶಕ್ತಿಯನ್ನು ಹೊಂದಿರುತ್ತೆ. ದೇವತೆಗಳು ಭೂಲೋಕಕ್ಕೆ ಸಂಚರಿಸುವಂಥ ಸಮಯ ಭೂಲೋಕದಲ್ಲಿ. ಆ ಸಮಯದಲ್ಲಿ ಮಾಡುವಂಥ ಪರಿಹಾರಗಳು ಬೇಗ ಕೈಗೂಡುತ್ತೆ. ಪ್ರಕೃತಿ ಮಾತೆ, ಯೂನಿವರ್ಸ್ ನಮಗೆ ಹೆಲ್ಪ್ ಮಾಡುತ್ತೆ, ಸಹಾಯವನ್ನು ಮಾಡುತ್ತೆ. ಒಂದು ಸಂಕಲ್ಪ ಮಾಡಿಕೊಂಡಿದ್ರೆ ಅದನ್ನು ನೆರವೇರಿಸಿಕೊಡುವಂಥ ಶಕ್ತಿದಾಯಕವಾದ ಸಮಯ ಅಂತ ಹೇಳಬಹುದು. ಅದಕ್ಕೋಸ್ಕರ ನೀವು ಕರಿಬೇವಿನ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಕೂಡ ಈ ಕರಿಬೇವು ಅನ್ನುವಂಥದ್ದು ನಾವು ಬರೀ ಅಡುಗೆಗೆ ಬಳಸ್ತೀವಿ ಅಂತ ಹೇಳ್ತೀವಿ. ಆದರೆ ಮನೆ ಹತ್ರ ಯಾರು ನೆಟ್ಕೊಂಡಿರ್ತಾರೋ ಅವರಿಗೆ ಮುಖ್ಯವಾಗಿ ರಾಹು ದೋಷ ಹಾಗೂ ಬುಧ ದೋಷ ಇದ್ದರೆ ಅದರಿಂದ ಪೂರ್ತಿಯಾಗಿ ಬಿಡುಗಡೆ ಆಗ್ತಾರೆ ಅಂತಲೇ ಹೇಳಬಹುದು. ಅವರಲ್ಲಿ ಒಂದು ದಿವ್ಯ ಶಕ್ತಿ ಅನ್ನುವಂಥದ್ದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ. ಈ ಎಲೆಯ ಪರಿಹಾರ ಮನೆಯಲ್ಲಿ ಇದನ್ನು ನಾವು ಹಾಕಿದಾಗ ಆ ಹೊಗೆ ರೂಪದಲ್ಲಿ ಮನೆಯಲ್ಲಿ ಒಂದು ಶಕ್ತಿ ಬಿಡುಗಡೆ ಆಗಿ ನಮ್ಮ ಮನೆಯಲ್ಲಿ ಇರುವಂಥ ಏನೋ ಕಷ್ಟಗಳು ಕೌದಿದೆ, ನಮಗೆ ಪ್ರತಿನಿತ್ಯ ಅದರ ಅನುಭವ ಆಗ್ತಾ ಇದೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅನ್ನುವಂಥವರು ಒಂದು ಮಣ್ಣಿನ
ಬೌಲನ್ನು ತಗೊಳ್ಳಿ, ಚಿಕ್ಕದಾಗಿ ಪ್ಲೇಟು ಏನಾದರೂ ತಗೊಳ್ಬಹುದು. ಇದೇ ಥರ ಇರಬೇಕು ಅಂತ ಇಲ್ಲ, ಪರಿಹಾರ ಆದರೆ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿದ್ದರೂ ಪರವಾಗಿಲ್ಲ ಎಲೆಗಳು, ಇಲ್ಲಾಂದರೆ ನೀವು ಗಿಡದಲ್ಲಿದ್ದರೂ ಕೂಡ ತಗೊಳ್ಬಹುದು. ಇಲ್ಲಾಂದರೆ ನಾವು ಅಂಗಡಿಯಿಂದ ತಗೊಂಡು ಬಂದು ಇಟ್ಕೊಂಡಿರ್ತೀವಿ, ಆ ಎಲೆಗಳಾದರೂ ಪರವಾಗಿಲ್ಲ. ಇದು ಸೇಮ್ ಒಂದೇ ಥರನೇ ರಿಸಲ್ಟ್ ಕೊಡುತ್ತೆ. ತಗೊಳ್ಳಿ, ಒಂದಷ್ಟು ತಗೊಳ್ಳಿ, ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗ್ಬೇಡಿ. ಒಂದು ರೆಕ್ಕೆ ಬಿಡಿಸ್ಕೊಂಡ್ರೂ ಕೂಡ ಆಗುತ್ತೆ. ಈ ಎಲೆಗಳನ್ನು ನಾವು ಪ್ಲೇಟಲ್ಲಿ ಅಥವಾ ಆ ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಬಂದು ದುಷ್ಟಶಕ್ತಿ ಹಾಗೂ ನರದೃಷ್ಟಿ, ಮುಖ್ಯವಾಗಿ ಮನುಷ್ಯನ ಕಣ್ಣು ದೃಷ್ಟಿ, ಅವರ ಮನಸ್ಸಲ್ಲಿ ಕೆಟ್ಟದಾಗಿ ನಮ್ಮ ಬಗ್ಗೆ ಭಾವನೆ ಇದ್ದಾಗ, ಅಂದರೆ ನಾವು ಅಭಿವೃದ್ಧಿ ಆಗಬಾರ್ದು, ಏಳಿಗೆ ಆಗಬಾರ್ದು, ಈ ಥರ ಬಯಸ್ತಾ ಇರ್ತಾರೆ, ಅಂತಹವರಿಗೆ ಅದು ರಿವರ್ಸ್ ಹೋಗುತ್ತೆ ತಪ್ಪದೆ. ಇದನ್ನು ನಾವು ತಗೊಳ್ಳೇಬೇಕು. ಸಾಸಿವೆ ಅನ್ನುವಂಥದ್ದು ನಮಗೆ ಆ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದರಲ್ಲಿರೋದ್ರಿಂದ 1 ಸ್ಪೂನಷ್ಟು ತಗೊಳ್ಳಿ. ಇನ್ನು ಏಲಕ್ಕಿ ಒಂದಾದರೂ ತಗೊಂಡ್ರೂ ಸಾಕಾಗುತ್ತೆ, ಜಾಸ್ತಿ ತಗೊಳ್ಬೇಕು ಅಂತಿಲ್ಲ. ಇದನ್ನು ಒಂದು ತಗೊಂಡಾಗ ನಾವು ಏನಾಗುತ್ತೆ ಅಂದರೆ ಈ ಸುಗಂಧ ಭರಿತವಾಗಿರುವಂಥ ವಸ್ತುಗಳಲ್ಲಿ ಇದು ಕೂಡ ಪ್ರಾಧಾನ್ಯವಾಗಿ ಇರೋದ್ರಿಂದ ಶ್ರೀ ಮಹಾಲಕ್ಷ್ಮಿಗೆ ಇಷ್ಟ ಆಗುತ್ತೆ. ಶ್ರೀ ಮಹಾಲಕ್ಷ್ಮಿ ಮನೆಯಲ್ಲಿ ಬಂದು ನೆಲೆಸ್ತಾಳೆ ವಿಷ್ಣು ಸಮೇತ. ಆಗ ನಮ್ಮ ಮನೆಯಲ್ಲಿ ಸಂಪತ್ತು ಅನ್ನುವಂಥದ್ದು ಕಡಿಮೆ ಆಗೋದಿಲ್ಲ. 4 ಕಡೆಯಿಂದ ನಮಗೆ ಅದೃಷ್ಟದ ರೂಪದಲ್ಲಿ ದುಡ್ಡು ಅನ್ನುವಂಥದ್ದು ಆಕಸ್ಮಿಕವಾಗಿ ಹಣ ಆಕರ್ಷಣೆ ಆಗುತ್ತೆ. ಹಾಗೂ ಸಾಲ ತೀರಿಸ್ಕೊಳ್ಳೋದಕ್ಕೆ ನಮಗೆ ಆದಾಯ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಆದಾಯದ ಮಾರ್ಗಗಳು ಸೃಷ್ಟಿಯಾಗುತ್ತೆ. ಕಷ್ಟಗಳು ಮುಖ್ಯವಾಗಿ ಕಡಿಮೆ ಆಗುತ್ತೆ. ಇಷ್ಟಾರ್ಥಗಳು ನೆರವೇರುತ್ತೆ. ಬೆಟ್ಟದಷ್ಟು ಸಮಸ್ಯೆಗಳಿದ್ದರೆ ಮಂಜಿನಂಗೆ ಕರಗೋಗುತ್ತೆ. ಈ ಸಮಸ್ಯೆಗಳೆಲ್ಲವೂ ನಾವು ಇನ್ನೆಷ್ಟು ಪ್ರಯತ್ನ ಪಡಬೇಕು ಅಂತಂದ್ಬಿಟ್ಟು ತುಂಬ ಜನ ಅಂದ್ಕೊಳ್ತಾರೆ. ಆದರೆ ಒಂದೇ ಒಂದು 100 ಸಮಸ್ಯೆಗಳಿಗೂ ಕೂಡ ಒಂದೇ ಪರಿಹಾರ ಆಗಿರುತ್ತೆ. ನಂಬಿಕೆ ಇಟ್ಟು ನಾವು ಮಾಡ್ಕೊಳ್ಬೇಕು. ಇದನ್ನು ಉರಿಸಿದಾಗ ಮನೆಯೆಲ್ಲ ಕೂಡ ನೀವು ಓಡಾಡಿಸಿ, ಇದು ನಾವು ಸಾಂಬ್ರಾಣಿ ಹಾಕಿದಾಗ ಯಾವ ಥರ ಬರುತ್ತೆ ಆ ಥರ ಇದರಲ್ಲಿ ಕರ್ಪೂರದ ಪುಡಿಯನ್ನು ಹಾಕಿ ಉರಿಸೋದ್ರಿಂದ ಇದರಲ್ಲಿ ಹಾಕಿರುವಂಥ ವಸ್ತುಗಳು ನಮ್ಮ ಮನೆಯೆಲ್ಲ ಹರಡುತ್ತೆ. ಆ ಹೊಗೆಯೆಲ್ಲ ಹರಡಿದಾಗ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಎಳ್ಕೊಳ್ಳುತ್ತೆ. ಗೋಡೆಗಳಲ್ಲಿ, ಮೂಲೆಗಳಲ್ಲಿ ನಾವು ಅಂದುಕೊಂಡಿರುವಂಥದ್ದು, ಕಣ್ಣೀರು ಹಾಕಿರುವಂಥದ್ದು, ಎಷ್ಟೋ ನೆಗೆಟಿವ್ ಆಗಿ ಮಾತಾಡಿರ್ತೀವಿ, ಅದು ಎಲ್ಲವೂ ಕೂಡ ನಮ್ಮ ಮನೆಯಲ್ಲೇ ಇರುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು. ಅದಕ್ಕೆ ಇಷ್ಟನ್ನು ನೀವು ಓಡಾಡಿಸಿ ಕ್ಲೀನಾಗಿ ಕೇಳ್ಕೊಳ್ಳಿ. ನಮ್ಮ ಮನೆಯಲ್ಲಿ ಸಾಲದ ಸಮಸ್ಯೆ ಇದೆ, ಪ್ರತಿಯೊಂದನ್ನು ಹೇಳ್ಕೊಂಡು ಮಾಡಿ. ಮತ್ತು ಇದು ತಣ್ಣಗಾದ ಮೇಲೆ ಯಾರು ತುಳಿದೇ ಇರುವ ಕಡೆ ಹಾಕಿದ್ರೆ ಆಗುತ್ತೆ. ಡಸ್ಟ್ಬಿನ್ಗೆ ಹೊರಗಡೆ ಹಾಕಿದ್ರೂ ನಡೆಯುತ್ತೆ.